ಇವತ್ತು ಮುನಿರತ್ನ ಅವರು ಮೊಟ್ಟೆ ತಮ್ಮ ತಲೆ ಮೇಲೆ ಬಿದ್ದ ನಂತರ ಇಮಿಡಿಯೇಟ್ ಆಗಿ ಅವರ ಬೆಂಬಲಿಗರಲ್ಲಿಂದ ಕರ್ಕೊಂಡು ಹೋಗ್ತಾರೆ ಅಂದರೆ ಹೋಗಲಿಲ್ಲ, ಅಲ್ಲೇ ಪ್ರತಿಭಟನೆ ಕೂತ್ಕೊಂಡ್ಬಿಟ್ರು. ಕಾಂಗ್ರೆಸ್ ಬಗ್ಗೆ ಮತ್ತು ಕಾನೂನು ಸುವ್ಯವಸ್ಥೆ ಬಗ್ಗೆ ಮಾತಾಡಿದ್ರು. ಜೊತೆಗೆ ಇನ್ನೊಂದು ಪ್ರಮುಖ ವಿಚಾರ ಹೇಳಿದ್ರು ಸರ್. ಡಿ ಕೆ ಶಿವಕುಮಾರ್, ಡಿ ಕೆ ಸುರೇಶ್, ಕುಸುಮಾ, ಹನುಮಂತರಾಯಪ್ಪ ಇವರ ಹೆಸರುಗಳನ್ನು ಉಲ್ಲೇಖ ಮಾಡಿ ನನಗೆ ಕೊಲೆ ಬೆದರಿಕೆ ಇದೆ, ಒಂದು ಪಕ್ಷ ನನಗೇನಾದ್ರು ಹೆಚ್ಚು ಕಮ್ಮಿ ಆದರೆ ಯಾರ ಜವಾಬ್ದಾರಿ ಅಂತ ಹೇಳ್ಬಿಟ್ಟು ಹೊರಟೋಗಿದ್ದಾರೆ. ಆಫೀಸರ್ ಹೆಸರು ಕೂಡ ಹೇಳಿದ್ರು. ಈಗ ನಾವು ಒಂದು ಕೆಲಸ ಮಾಡೋಣ. ಮೊದಲನೇದಾಗಿ ನಮ್ಮ ಬಿಜೆಪಿ ವಕ್ತಾರರು ಅವ್ರು ಯಾರು ರೆಪ್ರೆಸೆಂಟೇಟಿವ್ ಇದ್ದಾರೆ, ದಿಲೀಪ್ ಅವರು ಆನ್ ಮೀಡಿಯಾ ಒಪ್ಕೊಂಡಿದ್ದಾರೆ ಗೋಡ್ಸೆ ಒಬ್ಬ ಭಯೋತ್ಪಾದಕ. ಗೋಡ್ಸೆ ಹೆಸರು ಬೈ ಚಾನ್ಸ್ ಬಂದ್ಬಿಟ್ಟೈತೆ, ವೆರಿ ಗುಡ್. ನಾನು ಅವ್ರನ್ನ ಕಾಂಪ್ಲಿಮೆಂಟ್ ಮಾಡ್ತೀನಿ. ಗೋಡ್ಸೆ ಒಬ್ಬ ಭಯೋತ್ಪಾದಕ ಅಂತ ಅವ್ರ ಹೆಸರು. ಗಾಂಧಿನ ಕೊಂದ ಗೋಡ್ಸೆನ ಭಯೋತ್ಪಾದಕ. ನೀವು ಗೂಡ್ಸೆನ ಫಾಲೋ ಮಾಡ್ತಾ ಇದ್ದೀರಾ ಕಾಂಗ್ರೆಸ್ನವರು? ಗೂಡ್ಸೆ ಫಾಲೋ ಮಾಡ್ತಾ ಇದೀವಿ ಅಂತ ನೀವ್ ಹೇಳ್ರಿ. ಗೂಡ್ಸೆ ಫಾಲೋ ಮಾಡ್ತಾ ಇದೀವಿ ಅಂತ ಒಪ್ಕೊಂಡ್ರಿ. ಹಾಗಾದ್ರೆ ನಾನು ಅದನ್ನೇ ಹೇಳಿದ್ದು, ನೀವು ಗೂಡ್ಸೆ ಫಾಲೋ ಮಾಡ್ತಾ ಇದ್ದೀರಾ. ನಾನು ಗೂಡ್ಸೆ ಗಾಂಧಿಯನ್ನ ಕೊಂದಿದ್ದು ಅಂತ ಒಪ್ಕೊಂತೀನಿ. ನಾನು ಗಾಂಧಿಯನ್ನ ಕೊಂದಿದ್ದು ಗೂಡ್ಸೆ ಅಂತ ಒಪ್ಕೊಂತೀನಿ. ನೀವು ಹಾಗಾದ್ರೆ ಗೂಡ್ಸೆ ಫಾಲೋ ಮಾಡ್ತಾ ಇದ್ದೀರಾ ಕಾಂಗ್ರೆಸ್ನವರು? ಹೇಳಿ, ಧೈರ್ಯವಾಗಿ ಹೇಳಿ. ಸತ್ಯಪ್ರಕಾಶ್ ಅವರೇ ಪ್ಲೀಸ್ ಸ್ವಲ್ಪ you need to have little basic common sense. ಬೇರೆಯವ್ರು ಮಾತಾಡಬೇಡಿ. ಸೊ ಗೋಡ್ಸೆನ ಒಬ್ಬ ಭಯೋತ್ಪಾದಕ, ಒಬ್ಬ ಕೊಲೆಗಾರ ಅಂತ ಒಪ್ಕೊಂಡಿದ್ದಕ್ಕೆ ನಿಮ್ಗೆ ಶ್ಲಾಘಿಸ್ತಾ ಇದ್ದೀನಿ. ಗುಡ್, ಐ ಅಪ್ರಿಶಿಯೇಟ್ ಯು. ಸೆಕೆಂಡ್ ಪಾಯಿಂಟ್, ಇವತ್ತು ಮುನಿರತ್ನನ ಹೆಂಗ್ ನಂಬೋದು ಮೇಡಮ್? ಇವರ ನಾಯಕರು ಯಾರು ಮೇಡಮ್? ಲೀಡರ್ ಆಫ್ ಅಪೋಸಿಷನ್ ಯಾರು ಮೇಡಮ್? ಇವರ ನಾಯಕರು ಶ್ರೀಮಾನ್ ಅಶೋಕ್. ಮುನಿರತ್ನ ಬಗ್ಗೆ ಏನ್ ಹೇಳಿದ್ರು ಮೇಡಮ್ ಸೋಮಣ್ಣ ಹತ್ರ? ಇಡೀ ಜಗತ್ ಜಾಹೀರಾಗಿದೆ ಅದು. ನೋಡಪ್ಪ ಸೋಮಣ್ಣ, ಈ ಮುನಿರತ್ನ ಈ ತರ ನನ್ನ ಮೇಲೆ ಏಡ್ಸ್ ಅಟ್ಯಾಕ್ ಮಾಡಿಸೋ ಒಂದು ಪ್ರಯತ್ನ, ಒಂದು ಲೇಡಿನ ಬಿಟ್ಟಿದ್ದ. ನೋಡಪ್ಪ, ನನಗೆ ಹೆಂಡತಿ ಮಕ್ಕಳಿದ್ದಾರೆ, ಎಲ್ಲನ ನನ್ಗೆ ಏನೇನ ಆದ್ರೆ ನನ್ ಗತಿ ಏನಪ್ಪಾ ಸೋಮಣ್ಣ ಅಂತ ಹೇಳಿದ್ರು. ಯಾರು ಹೇಳಿರೋದು? ಇವ್ರದೇ ನಾಯಕರು, ಇವ್ರದೇ MLA, ಇವ್ರದೇ ಮಂತ್ರಿ ಅಶೋಕ್ ಅವ್ರು ಹೇಳಿರೋದು ಮುನಿರತ್ನ ಬಗ್ಗೆ, ನಾನಲ್ಲ. ಕಾಂಗ್ರೆಸ್ ಹೇಳಿರೋದು ಈ ಮುನಿರತ್ನ ಮೇಲೆ ಹೇಳಿರೋದು ಇವರ ಬಿಜೆಪಿ ನಾಯಕರು, ಇಂದಿನ ವಿರೋಧ ಪಕ್ಷದ ನಾಯಕರಾದ ಶ್ರೀಮಾನ್ ಅಶೋಕ್ ಅವರು. ಎಲ್ಲೋ ಒಂದು ಬುದ್ಧಿ ಭ್ರಮೆಯಲ್ಲಿದ್ದಾರೆ ನಮ್ಮ ಬಿಜೆಪಿ ವಕ್ತಾರರು. ಅವ್ರಿಗೆ ಅರ್ಥ ಆಗ್ತಾ ಇಲ್ಲ ಏನ್ ನಡೀತಾ ಇದೆ ಅಂತ. ನಂಬಬೇಡಿ ನೀವು ಮುನಿರತ್ನನ. ಅಶೋಕನೇ ನಂಬ್ತಾ ಇಲ್ಲ, ನೀವೇ ನಂಬ್ತಾ ಇದ್ದೀರಾ. ಅಶೋಕನೇ ಹೇಳ್ತಾ ಇದ್ರೆ ನನಗೆ ಭಯ ಆಗುತ್ತಪ್ಪ, ನನ್ ಗತಿ ಏನಾಗುತ್ತೋ ಅಂತ. ಸೊ ಇವತ್ತು ಸತ್ಯಪ್ರಕಾಶ್ ಅವರೇ, ಆಯ್ತಾಯ್ತು. ಅಲ್ಲಲ್ಲ, ಈಗ ಮುನಿರತ್ನ ಅವ್ರನ್ನ ಕಂಡ್ರೆ ಬಿಜೆಪಿ ನಾಯಕರೇ ಆತಂಕದಲ್ಲಿದ್ದಾರೆ, ಭಯದಲ್ಲಿದ್ದಾರೆ. ಲೂಪ್ ಹೋಲ್ ಏನಿದೆ ಅಂತ ಲೂಪೇನು ಅಂತ ಲೂಪ್ ಹೋಲ್ ಏನಿದೆ? ಏನ್ ಸಮಸ್ಯೆ ಇದೆ? ಹಂಗ ಮುನಿರತ್ನ ಮೇಡಮ್ ಅವ್ರ ಹಿನ್ನೆಲೆ, ಅಶೋಕ್ ಅವ್ರು ಹೇಳ್ತಾರಲ್ಲ ಅವ್ರ ಹಿನ್ನೆಲೆ ನನಗೆ ಭಯ ಆಯ್ತಪ್ಪ, ಈ ತರ ನನ್ನ ಮೇಲೆ ಷಡ್ಯಂತ್ರ ಮಾಡ್ತಾರೆ. ಒಂದ್ ನಿಮಿಷ ದಯವಿಟ್ಟು ಒಂದ್ ನಿಮಿಷ ಹಿನ್ನೆಲೆ ಇದೆ ಡಿ ಕೆ ಶಿವಕುಮಾರ್. ಇದೇ ಹಿನ್ನೆಲೆ ಇದೆ ಡಿ ಕೆ ಶಿವಕುಮಾರ್ ಬೆಳೆಸಿದ್ಯಾರು ಮುನಿರತ್ನ ಅವ್ರನ್ನ. ಇದೇ ಡಿ ಕೆ ಶಿವಕುಮಾರ್ ಅವರ ನೆರಳೆ ತೆಗೆದಿದ್ದವರು. ಹಂಗಾದ್ರೆ ಮುನಿರತ್ನ ಸರಿ ಇಲ್ಲ ಅಂತಂದ್ರೆ ನಿಮ್ಮ ಡಿ ಕೆ ಶಿವಕುಮಾರ್ ಸರಿ ಇಲ್ಲ, ಅದನ್ನ ಒಪ್ಕೊಳ್ಳಿ ನೀವು. ಒಬ್ಬ ವಕ್ತಾರನಿಗೆ ಇನ್ನೊಬ್ಬ ವಕ್ತಾರ ಮಾಡುವಾಗ ಮಾತಾಡಬಾರದು, ಅರ್ಥ ಮಾಡ್ಕೊಳ್ಳಿ. ನಿಮ್ಗೆ ಸಮಯ ಸತ್ಯಪ್ರಕಾಶ್ ಅವರೇ, ಇದು ನಾನ್ ಹೇಳ್ತಾ ಇಲ್ಲ, ದಿಲೀಪ್ ಅವರೇ ನಾನ್ ಹೇಳ್ತಾ ಇಲ್ಲ, ನಿಮ್ಮ ನಾಯಕರು ಹೇಳ್ತಾ ಇರೋದು. ನಿಮ್ಮ ವಿರೋಧ ಪಕ್ಷದ ನಾಯಕರು ಅಶೋಕ್ ಅವರು, ನಿಮ್ಮ ಮಾಜಿ ಮಂತ್ರಿ ಹೇಳ್ತಾ ಇರೋದು, ನಿಮ್ಮ ಮಾಜಿ ಬಿಜೆಪಿ ಅಧ್ಯಕ್ಷ ಹೇಳ್ತಾ ಇರೋದು. ಈ ಮಾತು ನಾನಲ್ಲ. ಸೊ ಇವತ್ತು ನೀವು ನಂಬಬೇಡಿ ಮುನಿರತ್ನನ, ಇದು ನಾನು ಹೇಳ್ತಾ ಇರೋದು. ಯಾಕಂದ್ರೆ ಅಶೋಕ್ ನಂಬ್ತಾ ಇಲ್ಲ, ದಿಗ್ಭ್ರಮೆ ಆಗ್ತದೆ ಸೋಮಣ್ಣ ಅವರು ಈ ಮಾತು ಕೇಳಿಸ್ಕೊಂಡು. ಅರ್ಥ ಮಾಡ್ಕೊಳ್ಳಿ. ಮತ್ತೆ ನಾಳೆ ಬೆಳಗ್ಗೆ ಗೀಡ್ಸು ಆದ್ರೆ ನಾನೇನ ಸತ್ತೋದ್ರೆ ಏನಾಗುತ್ತಪ್ಪ, ನನ್ನ ಹೆಂಡತಿ ಮಕ್ಕಳ ಕತೆ ಅಂತ ಕೇಳ್ತಾರೆ ಅಶೋಕ್. ಸೊ ನೀವು ಜಾಸ್ತಿ ಕಾನ್ಫಿಡೆನ್ಸ್ ಮುನಿರತ್ನ ಮೇಲೆ ಹಿಡ್ಕೋಬೇಡಿ. ಮುನಿರತ್ನ ಅವ್ರಿಗೆ ಯಾರನ್ನ ಒಬ್ರು RR ನಗರ್ಗೆ ಹೋಗಿ ಕೇಳಿ, ಅವ್ರಿಗೆ ದೊಡ್ಡ ಹಿನ್ನೆಲೆ ಫ್ಯಾಮಿಲಿ ಅವ್ರದ್ದು. 2ನೇ ಸತಿನೋ 3ನೇ ಸತಿನೋ MLA. ಅಲ್ಲಿ ಕಾರ್ಪೊರೇಟ್ ಕಡೆ ಭಯ ಬೀಳ್ತಾರೆ ಅವ್ರನ್ನ ನೋಡಿ. ಈ JDS ಕಾರ್ಪೊರೇಟ್ ಒಂದು ಲೇಡಿ ಇದ್ರು ನನಗೆ ಪರಿಚಯ ಇರೋರು, ಅವ್ರು ಈಗ ಬಿಜೆಪಿಯಲ್ಲಿ ಇದಾರೆ. ಅವ್ರು JDS ಕಾರ್ಪೊರೇಟರ್ ಆಗಿದ್ದಾಗ ಇದೇ ಮುನಿರತ್ನ ಮೇಲೆ ಕಿಡಿಕಾರಿದ್ರು ಅವರು, ಲೇಡಿ ಅವರು. ಅವ್ರ ಹೆಸರು ನನಗೆ ಬರ್ತಾ ಇಲ್ಲ. ಸೊ ಇಡೀ ಕಾರ್ಪೊರೇಟರ್ ನಾಯಕರು ಕೇಳಿ, ಯಾರು ಮುನಿರತ್ನ ಚೋಟ ಮೋಟ ವ್ಯಕ್ತಿ ಅಲ್ಲ. ಅಲ್ಲಿ ಯಾರೋ ಒಬ್ರು ಹೋಗಿ ಬಡಿಯೋಗೆ ಬಟ್ಟೆ ಅಷ್ಟೇ ಅಲ್ಲ, ಇದು ದೊಡ್ಡ ಷಡ್ಯಂತ್ರ. ಇದು ಒಂದು ಸಿಂಪತಿ
ಒಂದು ಷಡ್ಯಂತ್ರ. ಅವರ TRP ಕೆಳಗ್ ಹೋಗಿದೆ. ಇನ್ನು ಮುಂಬರುವ ದಿನಗಳಲ್ಲಿ ಅವ್ರ ರೇಪ್ ಕೇಸ್ಗಳು ಇವೆಲ್ಲ ನೋಡ್ತಾ ಇದ್ರೆ ಯಾವೊಂದು ಮಹಿಳೆನೂ ಅವ್ರಿಗೆ ವೋಟ್ ಹಾಕಲ್ಲ. ಆಮೇಲೆ ಅವ್ರ ಜಾತಿ ನಿಂದನೆ ಮಾಡಿದ್ದಕ್ಕೆ ಯಾವೊಂದು ದಲಿತರಾಗ್ಲಿ OBC ಆಗ್ಲಿ ಅವ್ರಿಗೆ ವೋಟ್ ಹಾಕಲ್ಲ. ಅವ್ರಿಗೆ ಗೊತ್ತಾಗ್ಬಿಟ್ಟಿದೆ. 3-4 ತಿಂಗಳು ಜೈಲಲ್ಲಿ ಕಳೆದಿದ್ದಾರೆ. ಈಗ ಬಂದ್ಬಿಟ್ಟು ಹೆಂಗನ ಮಾಡಿ ಮತ್ತೆ ಜನರ ಮಧ್ಯದಲ್ಲಿ ಬರ್ಬೇಕು. ಜನರ ಮಧ್ಯದಲ್ಲಿ ಬರ್ಬೇಕಂದ್ರೆ ಯಾವ್ದೋ ನಾಟಕ ಚೆನ್ನಾಗಿ ನಡೀತಾ ಇದೆ. ಅಲ್ಲಿ ಸಾರಂಗಿ ನಾಟಕ ಮಾಡ್ತಾರೆ, ಗೊತ್ತಿಗಳು ನಾಟಕ ಮಾಡ್ತಾವ್ರೆ, ಇಲ್ಲಿ CT ರವಿ ನಾಟಕ ಮಾಡ್ತಾವ್ರೆ, ನಾನು ಒಂದು ನಾಟಕ ಮಾಡ ಅಂತ ಹಾಕವ್ರೆ. ನೀವು ಬೇಕಂದ್ರೆ ವಿಡಿಯೋನ ಕ್ಲೀನ್ ಆಗಿ ನೋಡಿ. ಓಕೆ ರೈಟ್, ಮಾತಾಡ್ತೀನಿ ನಿಮ್ ಜೊತೆ ಮಾತಾಡ್ತೀನಿ ಇನ್ನು ಡೀಟೇಲ್. ಮೊಟ್ಟೆ ಬರುತ್ತೋ ಅಲ್ಲಿ ನೋಡ್ತದೆ. ಅದಾದ್ಮೇಲೆ ಮೊಟ್ಟೆ ಹೊಡಿಯೋಕಿನ ಮುಂಚೆ ಅವ್ರ ಪಕ್ಕ ಇರೋನು ಆಸಿಡ್ ಅಟ್ಯಾಕ್ ಅಂತಾನೆ. ಹೆಂಗ್ ಮೇಡಮ್ ಅವ್ರು ಮೊಟ್ಟೆ ಹೊಡಿಯೋಕಿನ ಮುಂಚೆ ಅವ್ರಿಗೆ ಹೆಂಗ್ ಗೊತ್ತಾಯ್ತು ಆಸಿಡ್ ಅಟ್ಯಾಕ್ ಅಂತ? ಚೆಕ್ ಮಾಡಿ ನೀವು ವಿಡಿಯೋನ. ಸಿಡಿ ಕೊಡಿ, ಇದನ್ನ ಗೊತ್ತಾಗುತ್ತೆ. ಮತ್ತೆ ಜೈಲ್ಗೆ ಹೋಗ್ತಾರೆ. ಇದು ಮೇಡಮ್ ಇದು ಹೇಳ್ತೀನಿ ನೋಡಿ, ಮತ್ತೆ ಏನನ್ನ ಈ ವಿಡಿಯೋನ ಕೊಟ್ರೆ ಮತ್ತೆ ಇದು ದೊಡ್ಡ ನಾಟಕ ಅಂತ ಗೊತ್ತಾಗ್ಬಿಟ್ಟು ಮತ್ತೆ ಪರಪ್ಪನಗರಕ್ಕೆ ಸೇರೋದು ಕಟ್ಟಿಟ್ಟ ಬುದ್ಧಿ ಅಂತ ಹೇಳ್ತಾರೆ.